ಸರಿಯಾಗಿ ಹೇಳೋದಿಯಾ ನೋಡಿ. ಸಖತ್ತು ಈ ಥರ ಪೂಜೆ ಮಾಡಿಬಿಟ್ರೆ ಏನು ತಿನ್ನಕ್ಕಿಟ್ಟಿದ್ದೀವಿ ನಾವು. ಬಾಳೆ ಕಾರ್ ಓಡ್ಸೋದು ಕಲಿಬೇಕು. ಮತ್ತು ಗೈಸ್ ವಾಟರ್ ಮೆಲನ್ ಅಂತೆ ಅದು ವಾಟರ್ ಮೆಲನ್. ಯಾವಾಗಲೂ ನನಗೆ ಈ ಥರ ಗೆಟ್ ರೆಡಿ ಆಗೋಕ್ಕೆ ತುಂಬ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ 2026ರ ಮೊದಲನೇ ವ್ಲಾಗ್, ಅದು ಜನವರಿ 1ರಂದು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐ ಹೋಪ್ ಎಲ್ಲರೂ ಹೊಸ ವರ್ಷನ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ. ಸೊ ನಮ್ಮದು ಸಿಂಪಲ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಹಾಗೆಯೇ ವ್ಲಾಗ್ ಮಾಡಿ ತುಂಬ ದಿನ ಆಗೋಗಿದೆ. ಆ್ಯಂಡ್ ವ್ಲಾಗರ್ ಆಗಿ 2025ಅಲ್ಲಿ ನಾನು ಏನೇನೂ ಮಾಡಿಲ್ಲ. ಸೊ 2026 ಹೀಗಾಗಬಾರ್ದು. ನಾನು ಮಾತ್ರ ತುಂಬಾ ಚೆನ್ನಾಗಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹೊಸ ವರ್ಷದ ಸ್ಟಾರ್ಟಿಂಗ್ ಹೀಗಿರುತ್ತೆ. ಸೊ ಲಾಸ್ಟ್ ವ್ಲಾಗ್ ನೀವು ನೋಡಿದ್ದೀರಾ, ರಾಯರ ವಾರದ ದಿನವೇ ಹೊಸ ವರ್ಷ ಬಿದ್ದಿದ್ದರಿಂದ ನಾನು ರಾಯರ ದರ್ಶನಕ್ಕೆ ಹೋಗಿದ್ದಂಥ ವಿಡಿಯೋನ ನಿಮ್ಮ ಜೊತೆ ಸೊ ಹಬ್ಬದ ದಿನವೇ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನೆನ್ನೆದು ವ್ಲಾಗ್ ಶೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇವತ್ತಿನ ವ್ಲಾಗ್ ನಾಳೆ ಶೇರ್ ಮಾಡ್ಕೋತೀನಿ. ಸೊ ಹಾಗಾಗಿ ಈ ಥರ ಹೇಳ್ತಿದ್ದೀನಿ ಅಷ್ಟೇ. ಸೊ ಇವಾಗ ರಾಯರ ವ್ಲಾಗು ಅಪ್ಲೋಡ್ ಮಾಡ್ತೀನಿ, ರಾಯರ ದರ್ಶನಕ್ಕೆ ಹೋಗಿದ್ದಂಥ ವ್ಲಾಗ್ನ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮ ಸುಬ್ಬಿ ಬೆಳಗ್ಗೆಯಿಂದ 2 ಜೊತೆ ಡ್ರೆಸ್ ಆಯಿತು ನಮ್ಮ ಸುಬ್ಬಿದು. ಸೊ ಹೊರಗಡೆ ಯಾರು ಮಾತಾಡ್ತಿದ್ದಾರೆ. ಸೊ ಗೈಸ್ ಇಲ್ಲಿ ನೋಡ್ತಿರ್ಬೋದು, ಇವಾಗ ತಾನೇ ಪೂಜೆ ಮುಗಿಸಿದ್ದೀನಿ. ಬ್ಯಾಕ್ಗ್ರೌಂಡ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನಾನು ಸೊ ಹೇಗೆ ಕಾಣಿಸುತ್ತೆ ಅಂತ. ಬ್ಯಾಕ್ಗ್ರೌಂಡ್ ಕ್ಯಾಮ್ರಲ್ಲ. ಎಷ್ಟೊಂದು ಮಿಸ್ಟೇಕ್ಸ್ ಆಗ್ತಿದೆ, ತುಂಬ ದಿನ ಆಯ್ತಲ್ಲ ಮಾತಾಡಿಯೋದಕ್ಕೆ. ಸೊ ಮನೆ ವೈಬ್ಸ್ ಅಂತೂ ಸಖತ್ತಾಗಿದೆ ಗೈಸ್. ಇವಾಗ ಒಂದು ಕಡೆಯಿಂದ ತೋರಿಸ್ಕೊಂಡು ಬರ್ತೀನಿ. ಬನ್ನಿ, ಫ್ರಮ್ ತುಳಸಿ ಗಿಡ ನಾನು ಸ್ಟಾರ್ಟ್ ಮಾಡ್ತೀನಿ ಮನೆ ಹೇಗೆ ಕಾಣಿಸ್ತಿದೆ ಅಂತ. ಬಾ, ಈ ಕಡೆ ಬಾದಿಯಾ. ಸೊ ಗೈಸ್ ದಿಸ್ ಇಸ್ ದ ವೈಬ್. ಇರು ದಿಯಾ, ಒಂದು ನಿಮಿಷ ಮನೆ ತೋರಿಸ್ತಿದ್ದೀನಿ. ಯಾಕೆ ದಿಯಾ ವ್ಲಾಗ್ ಮಾಡೋದೇ ಯಾವತ್ತೋ ಒಂದ್ಸಲ, ಅದಕ್ಕೂ ಬಿಡಲ್ಲ. ಇರು ಒಂದು ನಿಮಿಷ ವೀಡಿಯೋ ಮಾಡ್ಕೊತಿದ್ದೀನಿ, ಇರಪ್ಪ. ಇಲ್ಲಿ ನೋಡಿ ನನ್ನ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ವಾವ್, ಇಟ್ಸ್ ಜಸ್ಟ್ ಅಮೇಝಿಂಗ್ ಅಲ್ವಾ. ನಂಗೆ ಮಾತ್ರ ಸಖತ್ತು ಈ ಥರ ಪೂಜೆ ಮಾಡಿಬಿಟ್ರೆ ಏನು ಸಖತ್ತಾಗಿ ಕಾಣಿಸುತ್ತೆ ಅಲ್ವ. ಮನೆ ಫುಲ್ಲು ಮನೆಯೆಲ್ಲ ಪಳ 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 ಉಳಿತಿದೆ ಗೈಸ್. ಸೊ ನಮ್ಮ ಮನೆ ಸಾಕಷ್ಟು ಜನ ನೋಡಿರ್ತೀರ. ಸೊ ಇಲ್ಲಿಂದ ಇಲ್ಲಿವರೆಗಿದೆ ಅಷ್ಟೇ ಗೈಸ್. ಸೊ ನಮ್ಮ ಮನೆದು ಹೋಮ್ ಟೂರ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ಇದು ನಾನೇ ಮಾಡಿರೋದು ಪೇಂಟಿಂಗ್. ಯಾಕೆ ರೂಮಲ್ಲಿ ಬಂದು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತೀನಿ ಅಂದರೆ, ಇಲ್ಲಿ ಟ್ಯೂಬ್ ಲೈಟ್ ಥರ ಹಾಕ್ಸಿದ್ದೀವಿ ನಾವು ದೊಡ್ಡದು. ಸೊ ಮುಖದ ಮೇಲೆ ಬೆಳಕು ಬಿದ್ದಾಗ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನನ್ನ ಮಗಳಿಗೆ ನಾನು ಯಾವ ವೀಡಿಯೋನು ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಒಂಥರ ಆಡೋದವಳು. ಅದಕ್ಕೆ ನಾನು ವ್ಲಾಗೇ ಮಾಡೋದು ನಿಲ್ಸಿದ್ದೀನಿ. ನೋಡಿ, ಓಯ್ ಹಾಯ್, ಹ್ಯಾಪಿ ನ್ಯೂ ಇಯರ್. ಸರಿಯಾಗಿ ಹೇಳು ಕಳ್ಳಿ, ಹ್ಯಾಪಿ ನ್ಯೂ ಇಯರ್. ಸೊ ತುಂಬ ಮಾತಾಡೋದು ಕಲ್ತಿದ್ದಾಳೆ ಗೈಸ್. ದಿಯಾ ಎಷ್ಟು ಮಾತಾಡೋದು ಕಲ್ತಿದ್ದಾಳೆ ಅಂದರೆ, ಒಂದು ನಿಮಿಷ, ಎಷ್ಟೊಂದು ಮಾತಾಡ್ತಾಳೆ ಅಂತಂದರೆ ಲೈಕ್ ನಾವು ಹೆಂಗೆ ಮಾತಾಡ್ತೀವಿ ದೊಡ್ಡವರು ಆ ಥರನೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಸೊ ದಿಯಾ ದಿಯಾ ಹೇಳು ಎಲ್ಲರಿಗೂ. ಸರಿಯಾಗಿ ಹೇಳು ದಿಯಾ. ನೋಡು, ಇಷ್ಟೊತ್ತವರೆಗೂ ಶ್ಲೋಕ ಎಲ್ಲ ಹೇಳ್ಕೊಟ್ಟಿದ್ದೆಲ್ಲ ಹೇಳ್ದೆ. ಇವಾಗ ಯಾಕೆ ಕ್ಯಾಮ್ರಾ ಇಟ್ಕೊಂಡ್ರೆ ಒಳ್ಳೆ ತಿಮ್ಮಿ ಥರ ಆಡ್ತೀಯ. ಬಾ ಇವಾಗ ಹೇಳು. ಇವಾಗ ನಾನು ಹೇಳ್ಕೊಟ್ಟಿದ್ದು ಹೇಳಬೇಕು ನೀನು, ಆಯಿತಾ? ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೇಗಿದ್ದೀರಾ ಎಲ್ಲ? ಈ ಕಡೆ ತಿರುಗು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನು ವ್ಲಾಗ್ಸು? ಪೂಜಾ ಕುಮಾರ್ ವ್ಲಾಗ್ಸ್. ಇಲ್ಲಿ ನೋಡು, ಸಬ್ಸ್ಕ್ರೈಬ್ ಆಗಿ.
ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬಾ ದಿಯಾ ಇಲ್ಲಿ ಬಾ. ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಾ ಮಾಡಿಲ್ವಾ? ಕ್ಲೀನ್ ಮಾಡಿದ್ದೀನಾ? ಓಕೆ. ಪೂಜೆ ಮಾಡಿದ್ವಾ ನಾವು ಈಗ? ತೋರಿಸು ಪೂಜೆ ಮಾಡಿರೋದನ್ನ ಇವ್ರಿಗೆ. ಅಲ್ಲಿ ಪೂಜೆ ಮಾಡಿದ್ದೀವಾ? ಅಲ್ಲಿ ಮಾಮಿ ಆಯಿತಾ? ಮಾಮಿಗೆ ಏನು ತಿನ್ನಕ್ಕಿಟ್ಟಿದ್ದೀವಿ ನಾವು? ಬಾಳೆಹಣ್ಣು ತಿನ್ನುತ್ತಾ ಮಾಮಿ? ತಿಂತೀನಿ ಅಂತ? ಸರಿ ಕೇಳು, ತಿಂತೀರಾ ಮಾಮಿ ಅಂತ? ಬಾಳೆಹಣ್ಣು ತಿಂತೀರಾ? ನಿಮ್ಗಿಷ್ಟನಾ? ನಮ್ಮ ಮಮ್ಮಿ ಇಟ್ಟಾಯ್ತಾ ಬಾಳೆಹಣ್ಣ? ಏನು ರಂಗೋಲಿ ತುಳಿಬಾರ್ದು ಪಾಪು? ರಂಗೋಲಿ ತುಳಿತೀಯ ನೀನು? ಬಾ ಮತ್ತೆ ಈ ಕಡೆ ಬೈಲ್ ಮಾತಾಡೋಣ. ಸೊ ಗೈಸ್, ಎಷ್ಟೋ ದಿನ ಆದಮೇಲೆ ನನ್ನ ಮೊದಲನೇ ವ್ಲಾಗ್ ಇದು. 2026ರ ಮೊದಲ ವ್ಲಾಗ್. ನೋಡೋಣ ಈ ವರ್ಷ ಹೇಗೆ ಹೋಗುತ್ತೆ. ಐ ಹೋಪ್ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಬರಲ್ಲ. ಲೈಫ್ ಇಸ್ ಇನ್ ಬಿಟ್ವೀನ್ ಅಪ್ಸ್ ಆ್ಯಂಡ್ ಡೌನ್ಸ್ ಓನ್ಲಿ. ಬಟ್ ಐ ಹೋಪ್ ಈ ವರ್ಷ ಸ್ವಲ್ಪ ಈಸಿಯಾಗಿರುತ್ತೆ. ಸೊ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಬನ್ನಿ. ಸೊ ಇಲ್ಲಿ ಕ್ಯಾಮ್ರಾ ಸರಿಯಾಗಿ ಸೆಟ್ ಆಗ್ತಿಲ್ಲ, ನಾನು ಆ ಕಡೆ ಸೆಟ್ ಮಾಡಿಬಿಟ್ಟು ಮಾತಾಡ್ತೀನಿ ಗೈಸ್. ಸೊ ಬನ್ನಿ. ಖಾಲಿಯಾಗಿದೆ, ಚಾರ್ಜ್ ಮಾಡಿಕೊಂಡು ಬ್ಲಾಗ್ನ ನಾನು ಆಮೇಲೆ ಕಂಟಿನ್ಯೂ ಮಾಡಿ. ಸೊ ಎಲ್ಲರೂ ಹೇಳ್ತಾರಲ್ಲ ಗೈಸ್, ವಿಷನ್ ಬೋರ್ಡ್ ವರ್ಕ್ ಆಗುತ್ತೆ ಅಂತ. ನೋಡೋಣ, ನಾನು ಒಂದು ವಿಷನ್ ಬೋರ್ಡ್ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ಈ ವರ್ಷ ಒಂದು ನಿಮಿಷ ಪುಟ್ಟು ಮೂನ್ ಅದು ಹಾಂ ಇಲ್ಲಿ ವಿಷನ್ ಬೋರ್ಡ್ 2026 ಅಂತ ಒಂದಷ್ಟು ಫೋಟೋಸ್, ಒಂದಷ್ಟೇನು ಒಂದು 9-10 ಫೋಟೋಸ್ ತರಿಸ್ಕೊಂಡಿದ್ದೀನಿ. ಸೊ ಒಂದು ತೋರಿಸ್ತೀನಿ, ಹಂಗೆ ಒಂದು ಲಕ್ಕು ನಿಮಗೆ. ಸಿ ಗೈಸ್, ಇದು ಲೈಕ್ ನನಗೆ ಕಾರ್ ಓಡ್ಸೋದು ಕಲಿಬೇಕು. ಮತ್ತು ಗೈಸ್ ನೀವೆಲ್ಲ ಅಂದ್ಕೊಂಡಿರ್ತೀರ ನಾನು ಸ್ಕೂಟಿ ಓಡಿಸ್ತೀನಿ ಅಂತ. ನಂಗೆ ಓಡ್ಸೋಕ್ಕೆ ಬರಲ್ಲ. ಸೊ ನಿಮಿಷ ಈ ಥರ ವಿಷನ್ ಬೋರ್ಡ್ ಇಲ್ಲಿ ನೀವು ನೋಡ್ತಿರ್ಬೋದು. ಲೈಕ್ ನನ್ನ ಫ್ಯಾಮಿಲಿಗಾಗಿ ನನಗೆ ಕುಕ್ ಮಾಡೋ ಶಕ್ತಿ ಬರಬೇಕು. ಚೆನ್ನಾಗಿ ರುಚಿಯಾಗಿ ಹೆಲ್ದಿಯಾಗಿರೋ ಫುಡ್ಸ್ ಕುಕ್ ಮಾಡಿಕೊಡ್ಬೇಕು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಏನು ಐ ಅಟ್ರ್ಯಾಕ್ಟ್ ಗುಡ್ ಲಕ್ ಅಂತ. ಸೊ ಐ ವಾಂಟ್ ಟು ಅಟ್ರ್ಯಾಕ್ಟ್ ಗುಡ್ ಲಕ್. ಯಾವಾಗಲೂ ನನಗೆ ಈ ಥರ ಗೆಟ್ ರೆಡಿ ಆಗೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ ಚೆನ್ನಾಗಿ ರೆಡಿ ಆಗಬೇಕು ಹಬ್ಬಗಳಿಗೆ, ಆ ಥರ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇಲ್ಲಿ ಕಾಣಿಸ್ತೀಯಾ? ಸೊ ಈ ಥರ ಸೆಲ್ಫ್ ಕೇರ್ ಮಾಡ್ಕೋಬೇಕು. ಈ ಥರ ಹೇರ್ ಬೆಳೆಸ್ಬೇಕು. ಆ್ಯಂಡ್ ಈ ಥರ ಐಬ್ರೋ ಎಲ್ಲದೂ ಸೆಲ್ಫ್ ಕೇರ್ ಮಾಡ್ಕೋಬೇಕು. ಆ್ಯಂಡ್ ಕಾರ್ ಡ್ರೈವಿಂಗ್, ಸ್ಕೂಟರ್ ಡ್ರೈವಿಂಗ್. ಸೊ ಈ ಥರ ಗೈಸ್ ಇನ್ನೂ ಎಷ್ಟೊಂದು ಇದೆ ಗೊತ್ತಾ ನನಗಂತೂ. ನಾನು ತೋರಿಸಿದ್ರೆ ನೀವು ಶಾಕ್ ಆಗಿಬಿಡ್ತೀರ. ಏನಪ್ಪ ಇಷ್ಟೊಂದು ವಿಷನ್ ಇಟ್ಕೊಂಡಿದ್ದಾಳೆ 2026ಗೆ ಅಂತ. ಓ ಗೈಸ್, ನಾನು ತಪ್ಪು ಮಾಡ್ತಿದ್ದೀನಿ. ಇದೆಲ್ಲ ತೋರಿಸಲ್ಲ ನಾನು ಗೈಸ್. ಯಾವುದು ವಾಟರ್ ಮೆಲನ್ ಅಂತೆ ಅದು ವಾಟರ್ ಮೆಲನ್ ಅಲ್ಲ, ಪೈನಾಪಲು ಚಿನ್ನು. ಪೈನಾಪಲು ವಾಟರ್ ಮೆಲನ್ ಅದು. ಅದೇ ವಾಟರ್ ಮೆಲನ್ ಅದು. ಓಕೆ, ಮ್ಯಾಂಗೋ. ಸರಿಯಾಗಿ ಹೇಳು, ಏನದು? ಯಸ್, ವೆರಿ ಗುಡ್. ಹಾಂ, ವಾವ್, ಹೇಳು. ವಾವ್, ಅದೇನು? ಗ್ರೇಪ್ಸ್. ಅದು ಗ್ರೇಪ್ಸ್. ಟ್ರೈ ಮಾಡ್ತಾಳಲ್ಲ, ನಂಗೆ ಅದೇ ಖುಷಿ. ಏನದು? ಸೋಫಾನಾ? ಏನದು? ಇಲ್ಲಿ ತೋರಿಸು. ಫೋನೇ ಅದು. ವಾವ್ ದಿಯಾ, ನೀನು ಎಷ್ಟು ಬುದ್ಧಿವಂತೆ ಆಗಿದೆಯಾ. ಆ ಥರ ಫೋನ್ ಯೂಸ್ ಪ್ಲೇನ್. ಅದು ಪ್ಲೇನ್. ಏನದು? ಸಿಂಕು. ಸಾರಿ ಚಿನ್ನು, ದೂರದಿಂದ ತಪ್ಪಿಡ್ಬಿಟ್ಟೆ. ಕ್ಲೀನ್ ಮಾಡೋದೆ ಸಿಂಕ್. ಅದು ಸಿಂಕಾ? ಅದೇನೋ ಇವಾಗ ನೀವು ಬೆಳೆ ತೋರಿಸ್ತಿದೆಯಲ್ಲ ಅದು? ವೆರಿ ಗುಡ್. ಏನದು? ಬಟ್ಟೆ ಇಡೋದು ಎಲ್ಲಿ? ಅದೇನಂತಾರೆ ಅದಕ್ಕೆ? ಓಕೆ, ಮತ್ತದು? ಸೋಪ್ ಎಲ್ಲಿ? ಮಾಪು ಮನೆ ಒರೆಸ್ತಾರಲ್ಲ ಅದು? ಮಾಪು ಮನೆ ಒರೆಸೋದು. ಕಡ್ಡಿ ಮನೆ ಒರೆಸ್ತೀವಲ್ಲ ಅದು? ಸ್ಟಿಕ್ಕು. ಯಸ್, ವೆರಿ ಗುಡ್. ಓಕೆ, ಪಿಲ್ಲೋ ದಿಂಬೆಲ್ಲ ಐತೆ ನೋಡು. ಅಲ್ಲ, ಆ್ಯಕ್ಚುಲಿ ಚಿತ್ರ ಕೊಟ್ಟಿಲ್ಲ ಅವರು, ಅದು ಅಂಟಿಸ್ಬೇಕು. ಅದಕ್ಕೆ ಅವಳು ಅಲ್ಲಿ ತೋರಿಸ್ತಿದ್ದಾಳೆ, ಸೋಫಾ ಮೇಲೆ ಇರುತ್ತಲ್ಲ ದಿಂಬು, ಅದನ್ನ. ಸರಿ, ನೆಕ್ಸ್ಟ್ ಪೇಜ್ ಓಪನ್ ಮಾಡಿ ಮ್ಯಾಮ್. ನೆಕ್ಸ್ಟ್ ಪೇಜ್ ಓಪನ್ ಮಾಡಿ ಹೇಳ್ಕೊಡಿ ನನಗೆ. ಬೇರೆ ಪೇಜ್ ತೆಗೀರಿ ಮ್ಯಾಮ್, ಹೇಳ್ಕೊಡಿ ಮ್ಯಾಮ್ ನನಗೆ.
ಓಕೆ ಹೇಳ್ಕೊಡಿ ಮ್ಯಾಮ್ ಅಲ್ಲಿ ಏನೇನಿದೆ ಅಂತ. ಹಾಂ ಹೇಳ್ಕೊಡಿ ಮ್ಯಾಮ್. ಕಾಲು ಹ್ಞೂ ಕೈ ಹಾಂ ಬಸ್ತಿ ಟೀತ್ ಹಾಂ 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 ಏನದು? ಹೇರ್ ಹೇರ್. ವಾವ್. ಏನದು ಸ್ಟಮಕ್ ಓಕೆ ಆಮೇಲೆ ಓಕೆ ಕೆಳಗಡೆ ವಾಟ್ ಇಸ್ ದಟ್ ಇಂಗ್ಲಿಷ್ ಅಲ್ಲಿ ಏನು ಹೇಳ್ತಾರೆ ಲೆಗ್ ಓಕೆ ಹ್ಯಾಂಡ್ಸ್ ಎಲ್ಲಿದೆ ತೋರಿಸು ಹ್ಯಾಂಡ್ಸ್ ಎಲ್ಲಿದೆ ಹ್ಯಾಂಡ್ ತೋರಿಸು ಇಲ್ಲಿ ಫಸ್ಟ್ ಇದು ಮುಗ್ಸೋಣ ಹ್ಯಾಂಡ್ ತೋರ್ಸಮ್ಮ ಹ್ಯಾಂಡ್ ತೋರ್ಸು ಓಕೆ ಟೋ 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 ಅಂದ್ರೆ ಏನು ಕಾಲು ಬೆರಳು ಫಿಂಗರ್ಸ್ ಕೈ ಬೆರಳು ಫೂಟ್ ಫೂಟ್ ತೋರಿಸು ಫೂಟ್ ಅಲ್ಲಿ ಫೂಟ್ ಅಂದ್ರೆ ಪಾದ ಓಕೆ ಇಲ್ಲದಿಯಾ ಸುಮ್ಮನೆ ವಿಡಿಯೋ ಮಾಡ್ತಿದ್ದೀನಿ ವಿಡಿಯೋನೇ ಆನ್ ಮಾಡಿಲ್ಲ ಏನದು ಕಕ್ಕ ಕಪ್ ಏನದು ಓಕೆ ಚೆನ್ನಾಗಿದೆಯಾ? ಇದು ವಿಡಿಯೋ ಮಾಡ್ದಾ ನೀ ಅದು ರೆಕಾರ್ಡಿಂಗ್ ಏನೇನು ಮಾತಾಡ್ತಾರೆ ರೆಕಾರ್ಡಿಂಗಿಗೆ ಇದೇನು ಹಾಕಲ್ಲ ನಾನು ರೆಕಾರ್ಡಿಂಗಿಗೆ. ಮಾಡಿದ್ರೆ ಹೇಳಿ ನೀವು. ಇದು ಚಾಕ್ಲೇಟ್ ತಗೋದು ಇಲ್ಲ ಮಾಡಿದಾರೆ ಮಾಡಿದ್ವಿ. ಇನ್ನೊಂದು ಸೆಟ್ ಮಾಡ್ಕೊ ಬೇಡ ಬಿಡಿ ಏನು. ಅದೇನು ಬೇಕಾಗಿಲ್ಲ ಬಿಡಲಿ ಸಾಕು ಆಂಟಿ ಹಾಂ ಏ ಡಿಡ್ ಐ ಆಮ್ ಲುಕಿಂಗ್ ಲೈಕ್ ಆಂಟಿ ಫಾರ್ ಯು. ಈ ಕಡೆ ಕೂರಿಸಿ ಅವಳನ್ನ ಸ್ವಲ್ಪ. ನೀವು ಈ ಕಡೆ ಬಂದ್ಬಿಡುತ್ತೆ ಬರ್ತೀವಿ. ಇದು ಬಂದ್ಬಿಡುತ್ತೆ ಇದು ಚು ಎದಕ್ಕೋಬೇಡ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎಲ್ಲರೂ Happy New Year. ರೆಡಿ 1 2 3 ಸ್ಟಾರ್ಟ್. Happy New Year. ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಡಿಯರ್ ಥ್ಯಾಂಕ್ ಯು ಅಪ್ಪ ಚೆನ್ನಾಗಿತ್ತಲ್ಲ ಥ್ಯಾಂಕ್ ಯು ಅಪ್ಪ ಅಂತ. ನೈಸ್ ಬನ್ನಿ ಒಟ್ಟಿಗೆ ಕಟ್ ಮಾಡೋಣ. ಆ್ಯಶಸ್ ಎಲ್ಲ ಬಿಟ್ಬಿಡ್ತು ಮೇಲೆ ನೋಡಿನಿ. ಇಲ್ಲ ಅದೇ ಚಿನ್ನು ಫಸ್ಟು ಹ್ಯಾಪಿ ನ್ಯೂ ಇಯರ್. ಇಯರ್ ಇರೇ ಸ್ವಲ್ಪ ಯಾಕೆ ಹಿಂಗೆ ಆಡ್ತಿದ್ಯಾ? ಇರಿದು ನಾನು ತಿನ್ನಿಸ್ ಇರಿದು ಚಿನ್ನು ಇರು ಚಿನ್ನು ಇರು ಚಿನ್ನು. ನಾನು ನಿಂಗೆ ಕೊಡ್ತೀಪ್ಪ ಚೆನ್ನಾಗೈತೆ ಮಗಳೇ ನಾನು ಸ್ವಲ್ಪ ತಿನ್ನಿಸ್ಲಾ ಸೂಪರ್ ಆಗಿದೆ ಕೇಕ್. ಜಾಸ್ತಿ ತಿನ್ಬಾರ್ದು ಕೇಕ್ ಇರೋ ಕೊಡ್ತೀನಿ. ಹಾಯ್ ಗೈಸ್. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನನಗೆ ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಂಥದ್ದೇನೂ ಲೈಕ್ ವಿಷಯ ಇರಲಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಮನೆಯವರು ಹೋದರು. ಅದಾದಮೇಲೆ ನಾನು ಸ್ವಲ್ಪ ಕೆಲಸಗಳಿತ್ತು ಅದೆಲ್ಲ ಮಾಡ್ಕೋತಾ ಇದ್ದೆ. ಸೊ ಏನೇನು ಕೆಲಸ ಮಾಡಿದ್ದೀನಿ ಇವತ್ತು ಅಂತ ತೋರಿಸ್ತೀನಿ. ಮೊದಲನೇದಾಗಿ ವಿಷನ್ ಬೋರ್ಡ್ಗೆ ಎಲ್ಲ ತರಿಸಿದೆ, ಬಟ್ ನಂಗೆ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಬಿಕಾಸ್ ನನಗೆ ಯೂನಿವರ್ಸಿಟಿಯಿಂದ ಅಸೈನ್ಮೆಂಟ್ಗಳು ಕೊಟ್ಟಿದ್ರು ಡಿಗ್ರಿದು. ಸೊ ಅಸೈನ್ಮೆಂಟ್ಗಳು ಕಂಪ್ಲೀಟ್ ಮಾಡ್ತಿದ್ದೆ. ಅಂದರೆ ಡಿಸೆಂಬರ್ 31 ಹಂಗೆ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ ಲಾಸ್ಟ್ ಡೇಟ್ ಅವತ್ತಿತ್ತು ಸಬ್ಮಿಟ್ ಮಾಡಬೇಕಾಗಿತ್ತು. ಬರೆದು ಸಬ್ಮಿಟ್ ಮಾಡಿದೆ, ಆದರೆ 3 ಸಬ್ಜೆಕ್ಟು ಇನ್ನೂ 3 ಉಳಿದಿತ್ತು. ಸೊ ಅದು ಬರೆದಿದ್ದೆ 4, ಬಟ್ ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗೋಯಿತು. ಅದಾದಮೇಲೆ ಒನ್ ಡೇ ಎಲ್ಲ ಇನ್ನು ಅಪ್ಲೋಡ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಡ್ತು. ಮತ್ತು ಇವತ್ತು ಸದ್ಯ ಥ್ಯಾಂಕ್ ಗಾಡ್ ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಟೈಮ್ನ. ಸೊ ಯಾರಾದರೂ ಇದ್ದರೆ ನೋಡಿ ಕರೆಸ್ಪಾಂಡೆನ್ಸ್ ಕಟ್ಟಿರೋರು ಅಸೈನ್ಮೆಂಟ್ ಏನಾದ್ರು ಕಂಪ್ಲೀಟ್ ಆಗಿಲ್ಲ ಅಂದರೆ ಮಾಡಿಬಿಟ್ಟು ಆದಷ್ಟು ಬೇಗ ಈ ಮಂತ್ ಎಂಡ್ ಒಳಗಡೆ ಅಪ್ಲೋಡ್ ಮಾಡಿಬಿಡಿ. ಸೊ ಅದಾದಮೇಲೆ ಇವತ್ತಿನ ಕೆಲಸ ಬಂದುಬಿಟ್ಟು ವಿಷನ್ ಬೋರ್ಡ್ ಮಾಡ್ತಿದ್ದೆ ಅಂತ ಹೇಳಿದೆ ಅಲ್ವಾ. ವಿಷನ್ ಬೋರ್ಡ್ ಮಾಡ್ತಿದ್ದೆ ಮಾಡಿ ಇವಾಗ ಸದ್ಯಕ್ಕೆ ನಾನು ಯಾವಾಗಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಜಾಗ ಅಡುಗೆ ಮನೇಲಿ ನೇತಾಕಿದ್ದೀನಿ. ಸೊ ನೋಡ್ತಿರ್ಬೋದು ಏನೇನೋ ಇದೆ ಗೈಸ್ ನನ್ನ ವಿಷನಲ್ಲಿ, ಬಟ್ ಕೆಲಸ ಮಾಡೋಕ್ಕೆ ಮುಂಚೆನೇ ಹೇಳ್ಬಾರ್ದು ಅನ್ನೋದೊಂದನ್ನು 2025 ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಆದಷ್ಟು ಬೇರೆಯವ್ರಿಗೆ ನಮ್ಮ ಮುಂದಿನ ಗುರಿಗಳು ಪ್ಲ್ಯಾನ್ಗಳನ್ನ ಹೇಳ್ದೇ ಇರೋದು ಒಳ್ಳೆಯದು. ಬಿಕಾಸ್ ಬೇರೆಯವ್ರಿಗಿಂತ ಜಾಸ್ತಿ ನಮ್ಮವರೇ ನಮಗೆ ಮುಳುವಾಗ್ತಾರೆ. ಹಾಗಾಗಿ ಸೊ ಇದೊಂದು ಪಾಠ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸರಿ, ಇವಾಗ ಬಂದುಬಿಟ್ಟು ನೆನ್ನೆ ನ್ಯೂ ಇಯರ್ ಇತ್ತು. ಯೂಶ್ವಲಿ ನಾವು ನ್ಯೂ ಇಯರ್ಗೆ ನಾನ್ ವೆಜ್ ಮಾಡ್ತೀವಿ.
ನ್ಯೂ ಇಯರ್ ಡೇ ದಿನವೇ ಮಾಡ್ತೀವಿ. ಸುಮಾರು ಜನ ಹಿಂದಿನ ದಿನ ಪಾರ್ಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ಮಾಡ್ತಾರೆ. ಬಟ್ ನಾವು ಹಿಂದಿನ ದಿನ ಮಾಡಲ್ಲ, ನ್ಯೂ ಇಯರ್ ದಿನವೇ ಲೈಕ್ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನ್ ವೆಜ್ ತಂದುಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಲೈಕ್ ವರ್ಷ ದುಡ್ಡು ಥರನೇ ನಮಗೆ ಇದು. ಸೊ ಹೊಸ ತೊಡಕು ಅಂತ ಹೇಳ್ತಾರೆ, ನಮ್ಮ ಕಡೆ ವರ್ಷ ದುಡ್ಕು ಅಂತಾರೆ. ಸೊ ಅದು ನನ್ನ ಮಗಳು. ಸೊ ಇಬ್ಬರೂ ಫ್ರೆಶ್ ಅಪ್ ಆಗಿಲ್ಲ. ಅವಳು ಬೆಳಗ್ಗೆಯಿಂದ ಆಟ ಆಡಿಕೊಂಡು ಮಲ್ಕೊಂಡ್ಳು, ಮತ್ತು ನಾನು ಬೆಳಗ್ಗೆಯಿಂದ ನಂದು ಏನೇನು ವಿಷನ್ ಬೋರ್ಡ್ ಇದ್ದಿದೆ ಅದು ಸ್ವಲ್ಪ ಅಸೈನ್ಮೆಂಟು ಅದು ಇದು ಅಂತ ಅಂದ್ಕೊಂಡು ಅದ್ರ ಕೆಲಸ ಅಲ್ಲಿ ಮುಳುಗೋದೆ. ಇನ್ನು ಇಷ್ಟೊಂದು ಬಟ್ಟೆ ಇದೆ ಮಡಚಬೇಕು. ಹಾಗೇ ಇಲ್ಲಿ ನೋಡಿ ಬಟ್ಟೆಗಳು ಒಣಗಾಕಿದ್ದೀನಿ, ಒಣಗಿಲ್ಲ ಇನ್ನೂ, ಅದೆಲ್ಲನೂ ಎತ್ತಾಕಬೇಕು. ಸೊ ವಾಷಿಂಗ್ ಮಿಷಿನಲ್ಲೂ ಸ್ವಲ್ಪ ಬಟ್ಟೆ ಇದೆ, ಆ ಬಟ್ಟೆ ಎಲ್ಲನೂ ಒಣಗಾಕಬೇಕು. ತುಂಬ ಕೆಲಸಗಳಿದೆ ಗೈಸ್, ಕೆಲಸ ಇತ್ತೀಚೆಗೆ ಕೆಲಸನೇ ಮುಗಿಯಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ನನ್ನ ಮಗಳು ಇಲ್ಲೊಂದಿಷ್ಟು ಮೆಸ್ ಮಾಡಿ ಇಟ್ಟಿದ್ದಾಳೆ. ಸೊ ಇವಾಗೇನು ಕ್ಲೀನ್ ಮಾಡಲ್ಲ, ಸದ್ಯಕ್ಕೆ ಹೋಗ್ಬಿಟ್ಟು ನಾನು ಮತ್ತು ಪಾಪು ಇಬ್ಬರೂ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ಬಿಟ್ಟು ಅಡುಗೆ ಮಾಡ್ತೀವಿ. ನಾನ್ ವೆಜ್ ಚಿಕನ್ ತಂದಿದ್ದಾರೆ. ಸೊ ಬನ್ನಿ ಚಿಕನ್ ನೋಡೋಣ, ಏನು ರೆಸಿಪಿ ಮಾಡೋಣ ಅಂತ ಗೊತ್ತಿಲ್ಲ. ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಮ್ಮ ಮನೆಯವ್ರನ್ನ ಕೇಳ್ತೀನಿ, ಅವ್ರಿಗೆ ಯೂಶ್ವಲಿ ಈ ಥರ ಫ್ಯಾನ್ಸಿ ಇಷ್ಟ ಆಗೋಲ್ಲ. ಸೊ ಬಿರಿಯಾನಿ ಬೇಡ ಅಂತಂದರೆ ಚಿಕನ್ ಸಾರು ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡ್ತೀನಿ ಅಷ್ಟೇ ಗೈಸ್. ಸೊ ಸರಿ, ಕುಕ್ಕಿಂಗ್ ಮಾಡ್ಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಕ್ಯಾಮ್ರಾ ಎಷ್ಟು ತೋರಿಸಿದ್ರು ಮತ್ತೆ ಹಂಗೆ ಗಲೀಜ್ ಮಾಡಿರ್ತೀಯ ನೀನು. ಫೋನ್ ಕೊಡು ಅಂತಂದ್ರೆ ಅದಕ್ಕೊಳಗಡೆ ಹೊಸಿರ್ತೀಯಾ ಫೋನ್ನ? ಬೈಲಿ ಕಳ್ಳಿ, ಬಾರಿ ಕಳ್ಳಿ. ಕಳ್ಳಿ ಈಗ ತಾನೇ ಅಪ್ಪ ಬಂತ? ಏನು ಮಾಡ್ತೈತೆ ಅಪ್ಪ ಬಂದು? ಮುಖನ ಫ್ರೆಶ್ ಅಪ್ ಆಗ್ತಿದ್ಯಾ? ಸರಿ, ಏನು ಮಾಡೋದು ಚಿಕನಲ್ಲಿ ರೆಸಿಪಿ ಕೇಳೋಣ ಅಪ್ಪನ. ಅಪ್ಪಿನೇ ಏನು ಮಾಡಬೇಕು ಅಂತ ಕೇಳಬೇಕು ತಾನೆ ಚಿನ್ನು. ಸೊ ಇವಾಗ ತಾನೇ ಪಾತ್ರೆ ಎಲ್ಲ ತೊಳೆದುಬಿಟ್ಟು ಕ್ಲೀನ್ ಮಾಡಿದೆ ಗೈಸ್. ಇಷ್ಟು ಪಾತ್ರೆ ಇತ್ತು, ಸೊ ಕ್ಲೀನ್ ಮಾಡಾಯಿತು. ಈಗ ಬಂದಿದ್ದಾರೆ ನಮ್ಮ ಮನೆಯವರು, ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಸೊ ಏನು ಮಾಡಬೇಕು ಅಂತ ಕೇಳಬೇಕು. ಸೊ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ನೋಡೋಣ ಎಷ್ಟೊತ್ತಾಗುತ್ತೆ ಕುಕ್ಕಿಂಗ್ ಎಲ್ಲ ಮುಗಿಯೋದು. ಬನ್ನಿ. ಓಯ್, ಬಾಯಿ ಒಳಗಡೆ ಹೋದರೆ ಏನು ಮಾಡ್ತೀಯಾ ಚಿನ್ನು? ಸ್ಟಾಪ್ ಇಟ್. ಏ ಭಾರಿ ತರ್ಲೆಯಾಗಿ ಹೋಗಿದ್ಯಾ ಕಾಣ್ತೀಯ ನೀನು. ಅಯ್ಯೋ ಇವಳು ಹಿಂಗೆ. ಬನ್ನಿ, ಸಾಂಬಾರು ರೆಡಿಯಾಗಿದೆ. ಐ ವಿಲ್ ಶೋ ಯು. ರೆಡಿ ಆಗ್ತಾಯಿದೆ, ಆಗಿದೆ ಅಲ್ಲ. ಸೊ ಒಂದು ನಿಮಿಷ ತೋರಿಸ್ತೀನಿ. ಸೊ ಸಾಂಬಾರ್ ಇಸ್ ಗೆಟಿಂಗ್ ರೆಡಿ ಗೈಸ್. ಯಾರಿಗೆಲ್ಲ ಚಿಕನ್ ಸಾಂಬಾರು ಇಷ್ಟ ಹೇಳಿ. ಇಲ್ಲಿ ಹವೇ ಬರ್ತಿದೆ, ಸೊ ಗೊತ್ತಾಗ್ತಿಲ್ಲ. ಸರಿ, ಅನ್ನ ಮಾಡೋಕೆ ಇಟ್ಟಿದ್ದೀನಿ, ಆಗಿದೆ. ಸಾಂಬಾರು ಕೇಳಿಲ್ಲ ಪ್ಲೀಸ್ ದಿಯಾ, ಕೀಪ್ ಕ್ವೈಟ್. ಅವಾಗ ಕೇಳ್ದಲ್ಲ ಅಪ್ಪಿ ತಿನ್ನೋಣ ಬಾ ಅಂತ, ಹೆಂಗೆ ಸೌಂಡಲ್ಲಿ ಹೇಳ್ದಲ್ಲ ಅದು ಹೇಳ್ಬಿಡು. ಅದಲ್ಲ, ಅಪ್ಪಿ ತಿನ್ನೋದು ಹೆಂಗೆ ಕರೀತಿದ್ದಲ್ಲ. ಹಿಂಗೆ ಹೇಳ್ಬಿಡು. ಮಾತಾಡು ಚಿನ್ನ. ನಂಗೆ ಬೇಡ. ಬಿಗ್ ಬಾಸ್ ಲೇಟ್ ಆಯ್ತದೆ ಬರೋದು. ಆಕ್ರಿ ಅವರೇ ಮರ್ಯಾದೆ ಕೊಡಿ ಅಂದರೆ ಮರ್ಯಾದೆ ಕೊಡ್ತಾಳೆ ರೀ ಇವಳು. ನೋಡಿ ಅದಕ್ಕೆ ಹೇಳೋದು, ಮಕ್ಕಳು ನಾವು ಹೆಂಗೆ ಮಾತಾಡಿಸ್ತೀವಿ ಅವ್ರನ್ನ, ಅವರು ನಮ್ಮನ್ನ ಹಂಗೆ ಮಾತಾಡಿಸ್ತಾರೆ. ನಾನು ಏನೇ ಅಂದರೆ ಅವಳು ಏನೇ ಅಂತಾಳೆ. ನೋಡು ಚಿನ್ನು, ಯಾಕೆ ಚಿನ್ನು ಕ್ಯಾಪ್ ಎಲ್ಲ ಕಡಿತಿದೀಯಾ? ನೀನು ಗುಡ್ ಗರ್ಲ್ ಆ ಬ್ಯಾಡ್ ಗರ್ಲ್? ಗುಡ್ ಗರ್ಲ್ ತಾನೆ. ಯೂಟ್ಯೂಬಲ್ಲಿ ಏನು ನೋಡ್ತೀಯಾ? ಯಾವುದು? ಮಾರ್ಷನ್ ದ ಬೇರ್. ಅದು ಬೇಡ, ಪೂಜಾ ಕುಮಾರ್ ಲಾಕ್ಸ್ ನೋಡು. ಬಿಗ್ ಬಾಸ್ ಬಜಾರಿ ದಿಯಾ ಅಂತಾರೆ ಎಲ್ಲ. ದಿಯಾ ನಿನ್ನ
ಅಷ್ಟೇ ಗೈಸ್, ರಾತ್ರಿ ನಡೆದಿದ್ದು. ಅದಾದಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ವಾಕ್ ಮಾಡಿ ಆಮೇಲೆ ಮಲ್ಕೊಂಡ್ವಿ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದು ನೆಕ್ಸ್ಟ್ ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡೋಣ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಾಂಬಾರಿದೆ, ಸೊ ಅದಕ್ಕೆ ಚಪಾತಿ ಮಾಡಿಕೊಡೋಣ ಅವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಾನ್ ವೆಜ್ ತಿನ್ನಲ್ಲ ಬಿಕಾಸ್ ಇವತ್ತು ಹುಣ್ಣಿಮೆ ಇದೆ. ಸೊ ನಾನ್ ವೆಜ್ ತಿನ್ನಲ್ಲ ನಾನು. ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ಚತುರ್ಥಿ, ಲೈಕ್ ಗುರುವಾರ, ಸೋಮವಾರ ಈ ಥರ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ನನಗೇನಾದರೂ ಮಾಡ್ಕೋಬೇಕು. ನೋಡೋಣ, ಪಪ್ಪಾಯ ಇದೆ, ಪಪ್ಪಾಯನೇ ನಾನು ಬ್ರೇಕ್ಫಾಸ್ಟಾಗಿ ತಿನ್ಕೋತೀನಿ. ಇವಾಗ ತಾನೇ ಚಿಯಾ ಸೀಡ್ಸ್ದು ವಾಟರ್ ಕುಡಿದೆ ನಾನು. ಅವರು ಲೆಮನ್ ಆ್ಯಂಡ್ ಹನಿ ಡಿಟಾಕ್ಸ್ ಡ್ರಿಂಕ್ ಕುಡಿದ್ರು. ಸೊ ನಾನು ಪಪ್ಪಾಯ ಏನಾದರೂ ತಿನ್ಕೋತೀನಿ ಗೈಸ್. ಹಾಗೆ ನೋಡೋಣ, ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.